ನಿಮ್ಮ ಹತ್ರ ಈ 100 ರೂಪಾಯಿ ಇತ್ತು ಅಂದರೆ ಈ 100 ರೂಪಾಯಿನ ಈ ರೀತಿ ಮಡಿಸ್ಬಿಟ್ಟು ಮಣ್ಣಲ್ಲಿ ಈ ರೀತಿ ಮಣ್ಣು ಮಾಡಿಬಿಡಿ, ಊದ್ಬಿಟ್ರೆ ಇದಕ್ಕೆ ನೀರು ಹಾಕ್ತಾ ಇರಿ. ಪ್ರತಿ ವರ್ಷ ಡಬಲ್ ಆಗ್ತಾ ಹೋಗುತ್ತೆ. 12ನೇ ವರ್ಷಕ್ಕೆ 4 ಲಕ್ಷ ಆಗುತ್ತೆ. ಕಾಮಿಡಿ ಅನಿಸ್ತಿದೆಯಲ್ಲ? ಈ ರೀತಿ 100 ರೂಪಾಯಿ ಹಾಕಿದ್ರೆ ನಿಮಗೆ ಪ್ರತಿ ವರ್ಷ ಡಬಲ್ ಆಗೋದಿಲ್ಲ. ಬಟ್ ಇದೇ 100 ರೂಪಾಯಿಯನ್ನು ಇನ್ವೆಸ್ಟ್ ಮಾಡಿ ನೀವು ಈ ರೀತಿ ಒಂದು ಶ್ರೀಗಂಧ ಗಿಡವನ್ನು ಹಾಕಿದ್ರೆ ಪ್ರತಿ ವರ್ಷ ಡಬಲ್ ಆಗ್ತಾ ಹೋಗುತ್ತೆ. 12ನೇ ವರ್ಷಕ್ಕೆ ಒಂದು ಮರದ ವ್ಯಾಲ್ಯೂ 4 ಲಕ್ಷ ರೂಪಾಯಿ ಇರುತ್ತೆ. ಸೊ ಫಸ್ಟ್ ಇಯರ್ ನಿಮ್ಗೆ ಈ ರೀತಿ ಇರುತ್ತೆ, 5ನೇ ವರ್ಷಕ್ಕೆ ಈ ರೀತಿ ಆಗುತ್ತೆ, 12ನೇ ವರ್ಷಕ್ಕೆ ಇನ್ನೂ ದೊಡ್ಡದಾಗಿರುತ್ತೆ. ನಮ್ಮ ಸಮಾಜದ ಪ್ರಾಬ್ಲಮ್ ಏನು ಗೊತ್ತಾ? ನಮ್ಮ ದೇಶದ ಜನಗಳನ್ನು, ನಮ್ಮ ರೈತರನ್ನು ಉದ್ಧಾರ ಮಾಡೋಕ್ಕೆ ಯಾರಿಂದ ಕೂಡ ಆಗೋಲ್ಲ. ಸುಭಾಷ್ ಪಾಲೇಕರ್ ಬರಲಿ, ವರ್ತೂರು ನಾರಾಯಣ ರೆಡ್ಡಿ ಅವ್ರು ಬರಲಿ, ಇನ್ನೂ ಆ ಥರ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರೋದ್ರ ಸಾವಯವ ಕೃಷಿಗೆ. ಬಟ್ ನಮ್ಮ ರೈತರು ಚೇಂಜ್ ಆಗೋಲ್ಲ. ನಮ್ಮ ರೈತರಿಗೆಲ್ಲ ಏನು ಗೊತ್ತಾ? ಇಮಿಡಿಯೇಟಾಗಿ 3 ತಿಂಗಳಲ್ಲಿ ಕ್ರಾಪ್ ಬಂದುಬಿಡಬೇಕು. 3 ತಿಂಗಳಲ್ಲಿ ಅವರು ಇದು ನೋಡಿಬಿಡಬೇಕು. ಸಾಲ ಸೂಲ ಮಾಡಿ ಟೊಮೆಟೊ ಹಾಕು, ಆಲೂಗಡ್ಡೆ ಹಾಕು, ಮೆಣಸಿನ್ಕಾಯಿ ಹಾಕು, ಹತ್ತಿ ಹಾಕು ಅಥವಾ ಬದನೆಕಾಯಿ ಹಾಕು, ಬಂತಾ ಅದರಿಂದ ದುಡ್ಡು ಬಂತ, ರೇಟ್ ಇತ್ತಾ, ಶ್ರೀಮಂತ. ಇಲ್ಲಾಂದರೆ ಮನೆ ಮಠ ಮಾರ್ಕೊಂಡು ಬೆಂಗಳೂರಿಗೆ. ಮತ್ತು ರೈತರಿಗೆ ನೋಡಿ, ಸಾವಯವ ಕೃಷಿ ಮಾಡಿ ಅಂದರೆ ಮಾಡಲ್ಲ, ಸಮಗ್ರ ಕೃಷಿ ಮಾಡಿ ಅಂದರೆ ಮಾಡಲ್ಲ, ಮತ್ತು ಇದನ್ನು ಈ ಥರ ಬದುಗಳಲ್ಲಿ ಅರಣ್ಯ ಕೃಷಿಯನ್ನು ಮಾಡಿ ಅಂದರೆ ಮಾಡಲ್ಲ. ರೈತರಿಗೆಲ್ಲ ಗೊತ್ತಿರೋದು ಎಲ್ಲ ಹೊಲ ನೀಟಾಗಿರಬೇಕು, ಕಳೆನಾಶಕ ಹೊಡಿ, ಕೆಮಿಕಲ್ಸ್ ಗೊಬ್ಬರಗಳನ್ನು ಹಾಕು ಇದೆ. ಸೊ ನಾನು ತುಂಬ ವೀಡಿಯೋಗಳಲ್ಲಿ ಸಾವಯವ ಕೃಷಿ ಮಾಡಿ ಅಷ್ಟು ಲಾಭ ಮಾಡಿದ್ದಾರೆ, ಇಷ್ಟು ಲಾಭ ಮಾಡಿದ್ದಾರೆ ಅಂದರೆ ಎಲ್ಲ ರೈತರು ಹೇಳುವಂಥದ್ದು, ಅಂದರೆ ಎಲ್ಲ ಕೆಲವೊಂದು ಅನ್ಎಜುಕೇಟೆಡ್ಸ್ ಹೇಳುವಂಥದ್ದು, ನನ್ನ ಹತ್ರ 5 ಎಕರೆ ಇದೆ, ನೀನೇ ಇಟ್ಕೊ, ನನಗೆ ಇಷ್ಟು ಕೊಟ್ಬಿಡು ಅಂತ, ನೀನೇ ಬೆಳ್ಕೊ, ಅಷ್ಟು ಲಾಭ ಮಾಡ್ಕೊ ಅಂತ. ಎಲ್ಲ ನಾನೇ ಮಾಡಿದ್ರೆ ನೀವೇನು ಮಾಡ್ತೀರಾ? ತುಂಬ ಎಜುಕೇಟೆಡ್ಸ್ ನೋಡ್ತಿರ್ತಾರೆ. ಸೊ ಅದಕ್ಕೆ ಇದು ಮಾಡ್ತಿದ್ದೀನಿ. ಸೊ ಈ ಮರ ಒಂದು 5 ವರ್ಷ ಆಗಿದೆ, ಇನ್ನೊಂದು 12 ವರ್ಷ ಆದ ನಂತರ ಕನಿಷ್ಠ ಅಂದರೂ ಕೂಡ 4 ಲಕ್ಷ ಹೋಗುತ್ತೆ. ಸೊ ಈ ಮರದ ಏನು ಹೇಗೆ ಅಂದರೆ ನೋಡಿ, ಗಂಧ ಅನ್ನೋದು 1 kgಗೆ ಇವತ್ತಿನ ಮಾರ್ಕೆಟ್ ಪ್ರೈಸ್ 15,000 ಇದೆ. ಸೊ ಫ್ಯೂಚರಲ್ಲಿ ಅದು ಇನ್ನೂ 20,000 ಆಗುವಂಥ ಚಾನ್ಸ್ ಇದೆ. ಪ್ರತಿ ವರ್ಷ 10% ಇಂಕ್ರಿಮೆಂಟ್ ಹಾಕ್ಕೊಂಡು ಹೋಗ್ತಿದೆ. ಸೊ ಈ ಮರಕ್ಕೆ ನಮಗೆ ಬಿದ್ದಂಥ ಇನ್ವೆಸ್ಟ್ಮೆಂಟು ಈ 100 ರೂಪಾಯಿ. ಸೊ ಈ 100 ರೂಪಾಯಿ ಯಾಕೆ ಅಂದರೆ ಎಲ್ಲ ನಾವೇ ಮಾಡ್ಕೊಂಡಿದ್ವಿ, ನಾವೇ ಆಗದಿದ್ದು, ನಾವೇ ಮಣ್ಣು ನೀರು ಹಾಕಿದ್ದು, ಅದು ಇದೆಲ್ಲ. ನೀವೇನಾದರೂ ಬೇರೆ ಕೈಯಲ್ಲಿ ಡೆವಲಪರ್ಸ್ ಕೈಯಲ್ಲಿ ಮಾಡಿಸಿದ್ರೆ ಒಂದು 1000 ರೂಪಾಯಿ ಬೀಳ್ಬೋದು ಒಂದು ಮರಕ್ಕೆ. ಸೊ ಅದು ನಿಮಗೆ ಬಿಟ್ಟಂಥದ್ದು. ಸೊ ಈ 100 ರೂಪಾಯಿ ಇನ್ವೆಸ್ಟ್ ಮಾಡಿರೋದಕ್ಕೆ ಈಗ ನಾನು ಸೇಲ್ ಮಾಡಿದ್ದೀನಿ ಅಂದರೆ 5 ವರ್ಷಕ್ಕೆ ಇದೊಂದು 2,000 3,000 ಅಷ್ಟಕ್ಕೆ ಹೋಗ್ಬೋದು. ಬಟ್ ಪ್ರತಿ ವರ್ಷ ಡಬಲ್ ಆಗ್ತಾ ಹೋಗುತ್ತೆ. 12ನೇ ವರ್ಷಕ್ಕೆ ಇದರಲ್ಲಿ 20 ರಿಂದ 30 kg ಗಂಧ ಬರುತ್ತೆ. ಸೊ 20 kg ಅಂತ ಇಟ್ಕೊಂಡ್ರು ಕೂಡ 20,000 ಹಂಗೆ ಅಥವಾ 15,000 ಹಂಗೆ ಇಟ್ಕೊಂಡ್ರು ಕೂಡ ಮಿನಿಮಮ್ 3 ಲಕ್ಷ. ಸೊ 25 kg ಅಥವಾ 30 kg ಬಂತು ಅಂದರೆ ಈ ಒಂದು ಮರದಿಂದ 4 ಲಕ್ಷ. ತುಂಬ ಜನ ಹೇಳಿದ್ರು ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ಹಾಗೆ ಹೇಗೆ ಅಂತ. ನೋಡಿ, 4 ಲಕ್ಷ ಎಲ್ಲಾದರೂ ಗೋಲ್ಡ್ನ ಬಿಸಾಕ್ಬಿಟ್ಟು ಹೋಗ್ಬಿಡ್ತೀರಾ? ಸೆಕ್ಯೂರಿಟಿ ಕೊಡ್ತಿರ ತಾನೆ, ಲಾಕರ್ ತೊಗೊಂಡು ಬ್ಯಾಂಕಲ್ಲೆಲ್ಲ ಇಡ್ತಿರ ತಾನೆ. ಹಂಗೆ 4 ಲಕ್ಷ ಬೆಲೆ ಬಾಳುತ್ತೆ ಅಂದರೆ ಅದಕ್ಕೆ ಸೆಕ್ಯೂರಿಟಿ ಕೊಡಬೇಕು, ಫೆನ್ಸಿಂಗ್ ಹಾಕ್ಸ್ಬೇಕು, ನಾಯಿಗಳನ್ನ ಮೇಂಟೈನ್ ಮಾಡಬೇಕು, ಸುತ್ತಲೂ ಬಿದ್ರು ಹಾಕ್ಕೊಳ್ಳಿ, ಅಥವಾ ನೀವು ಬೇಕಿದ್ರೆ ಗನ್ ಲೈಸೆನ್ಸ್ ಅಪ್ಲೈ ಮಾಡಿಬಿಟ್ಟು ಗನ್ ಯಾರಾದರೂ ಸ್ವಲ್ಪ ಎಜುಕೇಟೆಡ್ಸ್ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನೀವು ಕೂಡ ಶ್ರೀಗಂಧವನ್ನು ಬೆಳೆಯೋದಕ್ಕೆ ಟ್ರೈ ಮಾಡಿ. ಸೆಕ್ಯೂರಿಟಿ ಕೊಡೋಕ್ಕಾಗುತ್ತೆ ಅಂದರೆ. ಮತ್ತು ಓಸ್ಟ್ ಚೆನ್ನಾಗಿ ಕೊಡಬೇಕು, ಸೀಡ್ಸ್ ಚೆನ್ನಾಗಿ ಸೆಲೆಕ್ಟ್ ಮಾಡಿರಬೇಕು, ಅದಾದ ನಂತರ ಚೆನ್ನಾಗಿ ಮೇಂಟೈನ್ ಮಾಡಬೇಕು 12 ವರ್ಷ. ಸೊ ಅವಾಗಲೇ 20 kg ಬರೋದು. ಇದು ಬೆಳೆಯೋಕ್ಕಾಗಿಲ್ಲ ಅಂದರೆ ಸಿಂಪಲಾಗಿ ಟೀಕು, ಮಹಾಗನಿ, ಸಿಲ್ವರು ಈ ಥರದ್ದನ್ನು ಬೆಳೀರಿ, ನಿಮ್ಗೆ 12 ವರ್ಷಕ್ಕೆಲ್ಲ ಕಟಾವು ಬರುತ್ತೆ. ತುಂಬ ಜನ ಹೇಳೋದು 25 ವರ್ಷ ವೆಯ್ಟ್ ಮಾಡಬೇಕು ಅಂತ. ಆ ಥರ ಏನಿಲ್ಲ, ಜಸ್ಟ್ 12 ವರ್ಷಕ್ಕೆ ಕಟಾವು ಬರುತ್ತೆ ಟಿಶ್ಯೂ ಕಲ್ಚರ್ ಟೀಕು.